ನಾನು ಅನ್ಕೊಂಡೇ ಇರಲಿಲ್ಲ ಈ ಅಕ್ಕಿನ ಕೊಟ್ಬಿಡ್ತೀನಂತ. ತುಂಬ ಬೇಜಾರಾಗ್ತೈತೆ. ನಮಸ್ತೆ ಶೋಕ್ದಾರ್ಸ್. ಬೆಳಗ್ಗೆ ಎದ್ದು ಯಾರ ಮುಖವ ನಾನು ನೋಡಿದೆ, ಇನ್ಯಾರ ಮುಖ, ಇವ್ರ ಮುಖಗಳೇ ಒಂದು ಖುಷಿಯಾದಂಥ ಮುಖಗಳು ನೋಡೋಕೆ ಸಿಗುತ್ತೆ. ಸೊ ನಾನಂತೂ ತುಂಬ ಪುಣ್ಯ ಮಾಡ್ಕೊಂಡ್ಬಿಟ್ಟಿದ್ದೀನಿ. ತಾವಡಿ ಹತ್ರ ಅಂತೂ ತುಂಬ ದಿವಸ ಆದಮೇಲೆ ಬಂದೆ. ತುಂಬ ಖುಷಿ ಆಗ್ತಿತ್ತು. ಮತ್ತು ಯಾವುದೋ ಒಂದು ಅಕ್ಕಿ ಆರ್ತಾ ಇತ್ತು ಮೇಲೆ. ಈ ಗ್ರೀನ್ ಮೋಷನ್ ವೈಟ್ ಮೋಷನ್ ಸೀಸನ್ ಇದು, ಸ್ವಲ್ಪ ನೋಡ್ಕೊಂಡು ಹುಷಾರಾಗಿರಿ. ಅದಾದಮೇಲೆ ಬುಲೆಟ್ ಎತ್ಕೊಂಡು ನಾನು ಪುನೀತ್ ಸೀದಾ ಹೊರಟಿರೋದೆಲ್ಲ ಅಂತ ಹೇಳಿದ್ರೆ ಕಾಜಿ ಬ್ರದರ್ ಅವ್ರ ಮನೆಗೆ. ಇಲ್ಲಿಗೆ ಏನಕ್ಕೆ ಹೋಗಿದ್ದೀವಿ ಅಂತ ಹೇಳಿದ್ರೆ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ಆ ವಿಡಿಯೋ ಬಂದುಬಿಟ್ಟು ಯೂಟ್ಯೂಬಲ್ಲಿ ಬರುತ್ತೆ. ಸೊ ಸ್ಟೇ ಟ್ಯೂನ್. ನನಗೆ ಗೊತ್ತು ತುಂಬ ಜನ ನನ್ನ ವೀಡಿಯೋಸ್ನ ಮಿಸ್ ಮಾಡ್ತಾ ಇದ್ದೀರಾ ಅಂತ ಯೂಟ್ಯೂಬಲ್ಲಿ. ಯಾಕಂದರೆ ತುಂಬ ಜನ ಬಂದುಬಿಟ್ಟು ಬ್ರೋ ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ, ಯಾಕೆ ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಸ್ ಮಾಡ್ತಾಯಿಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಗೈಸ್, ನಾನು ಇವಾಗ ಕೆಲಸ ಕೂಡ ಜಾಯ್ನ್ ಆಗಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ಅದೇ ಥರ ನನ್ನ ಅಕ್ಕಿಗಳನ್ನೆಲ್ಲ ಕೂಡ ಫುಲ್ಲಾಗಿ ನಾನು ನೋಡ್ಕೊಳಕ್ಕಾಗಲ್ಲ. ಸೊ ಅಭಿ ಪುನೀತ್ ನೋಡ್ಕೊತವ್ರೆ. ಅದು ಬಿಟ್ಟು ತಿರ್ಗಾ ನಾನು ಬಂದುಬಿಟ್ಟು ನಂದು ಬಾಕ್ಸಿಂಗ್ ಪ್ರೊಫೆಷನ್ ಅದೇನೈತೆ ಅದು ಮಾಡ್ತಾಯಿದ್ದೀನಿ. ಅದು ಬಿಟ್ಟು ಬೇರೆ ತುಂಬ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ರೆಗ್ಯುಲರಾಗಿ ಬರೋಕ್ಕಾಗ್ತಿಲ್ಲ. ಆದರೆ ಇದಕ್ಕೆ ಮೇಲೆ ನಾನು ಏನೇ ಕಂಟೆಂಟ್ ಮಾಡಿದ್ರು ಯೂನಿಕ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡ್ತಾಯಿದ್ದೀನಿ. ಸೊ ಸ್ಟೇ ಟ್ಯೂನ್. ನಾನು ಹಿಂಗೆ ಇದ್ರು ಹೇಗೆ ಇರಲಿ, ನೀವು ನಾನು ಸಪೋರ್ಟ್ ಮಾಡ್ತೀನಿ ಅಂತ ನಂಬ್ತಾ ಇದ್ದೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.